ಚಕ್ರವರ್ತಿ ಸೂಲಿಬೆಲೆ ವಾಗ್ಮಿಗಳು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಮಸ್ಕಾರ. ಲೋಕಸಭಾ ಚುನಾವಣೆಯ ನಂತರದಲ್ಲಿ ದೇಶದಲ್ಲಿ ನಡೀತಾ ಇರತಕ್ಕಂತ ರಾಜ್ಯಗಳ ಚುನಾವಣೆ ಇದು ಅತ್ಯಂತ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ಎರಡು ಕಾರಣಗಳಿಂದ. ಒಂದು, ಜಮ್ಮು ಕಾಶ್ಮೀರ ಆಫ್ಟರ್ ಆರ್ಟಿಕಲ್ 370 ತೆಗೆದು ಆದ ನಂತರದ ಚುನಾವಣೆ. ಎರಡನೇದು, ಹರಿಯಾಣ ರೈತ ಹೋರಾಟ ಎಷ್ಟರ ಮಟ್ಟಿಗೆ ಕಾವು ಪಡ್ಕೊಂಡಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿದೆ. ಈ ಎರಡೂ ಕಾರಣಗಳಿಂದ ಈ ಎರಡೂ ಫಲಿತಾಂಶ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ನೀವು ಹೇಗೆ ನೋಡ್ತೀರಾ, ಹೇಗೆಲ್ಲ ವಿಶ್ಲೇಷಣೆ ಮಾಡ್ತೀರಾ ಇದನ್ನ? ನನಗೆ ಎಟ್ ಫಸ್ಟ್ ಈ ಗೆಲುವು ಬಿಜೆಪಿಗೆ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಇನ್ನೂ ವಿಸ್ತಾರವಾಗಿ ಹೇಳೋದಾದ್ರೆ ದೇಶಕ್ಕೆ ತುಂಬಾ ಅಗತ್ಯವಾಗಿದ್ದ ಗೆಲುವಾಗಿತ್ತು ಅಂತ. ಎಲ್ರಿಗೂ ಗೊತ್ತಿತ್ತು ಹರಿಯಾಣದಲ್ಲಿ 10 ವರ್ಷಗಳಿಂದ ಬಿಜೆಪಿ ಇತ್ತು ಮತ್ತು ಸತತ 3ನೇ ಬಾರಿಗೆ ಮತ್ತೊಂದು ಗವರ್ಮೆಂಟ್ ಯಾವ್ದಾದ್ರು ಬರೋದಲ್ಲಿ ಅಸಾಧ್ಯವೇ ಎನ್ನುವಂತ ಮಾತಿದ್ದಾಗ ಅಲ್ಲಿನ ಸೋಲು ಕೂಡ ಸಹಜವಾಗೇ ಇರ್ತಿತ್ತು. ಆದ್ರೆ ಕಾಂಗ್ರೆಸ್ ಅದನ್ನ ಹೇಗೆ ಬಿಂಬಿಸುವಂತ ಪ್ರಯತ್ನ ಮಾಡ್ತಿತ್ತು ಅಂತಂದ್ರೆ, ಒಂದು ರಾಹುಲ್ ಗಾಂಧಿಯ ಗೆಲುವು ಮತ್ತು ಬಿಜೆಪಿಯನ್ನ ಜನ ತಿರಸ್ಕರಿಸ್ತಾ ಇದ್ದಾರೆ ಅನ್ನೋ ರೀತಿ ಅದನ್ನ ಬಿಂಬಿಸ್ಲಿಕ್ಕೆ ಹೊರಡ್ತಾ ಇತ್ತು. ಮುಂದೆ ಇದು ಇಡೀ ದೇಶಕ್ಕೆ ದೊಡ್ಡ ಕಂಟಕವಾಗ್ತಾ ಇತ್ತು. ಹಾಗಾಗಿ ಈ ಗೆಲುವನ್ನ ನಾನು ಮೊದಲಿಗೆ ಅತ್ಯಂತ ಅಗತ್ಯವಾಗಿದ್ದ ಗೆಲುವು ಅಂತ ಭಾವಿಸ್ತೀನಿ. ಇನ್ ಎರಡನೇದು, ನೆಕ್ಸ್ಟ್ ಎಲೆಕ್ಷನ್ ಇದೆ ಬಿಜೆಪಿಗೆ ಯುಪಿ ಮತ್ತು ಮಹಾರಾಷ್ಟ್ರದಲ್ಲಿ, ವಿಚ್ ಇಸ್ ವೆರಿ ಕ್ರೂಷಿಯಲ್. ಆ ಎಲೆಕ್ಷನ್ ಗಳನ್ನ ಯಾರು ಗೆಲ್ತಾರೋ ಬಹುಶಃ ಅವ್ರಿಗೆ ದೇಶದಾದ್ಯಂತ ಅವ್ರಿಗೆ ಮುಂದಿನ ಎಲೆಕ್ಷನ್ ನಡೆಸಲಿಕ್ಕೆ ದುಡ್ಡಿನ ಕೊರತೆ ಇಲ್ಲ ಅಂತಾರೆ. ಉದಾಹರಣೆಗೆ ಮಹಾರಾಷ್ಟ್ರ ಎಲೆಕ್ಷನ್ ಗೆದ್ದವ್ರ ಹತ್ರ ದುಡ್ಡು ಸಾಕಷ್ಟು ಇರುತ್ತೆ ಅಂತ ಯೂಶುವಲ್ ಆಗಿ ಬರುವಂತ ಮಾತು. ಅಂತದ್ರಲ್ಲಿ ಆ ಎಲೆಕ್ಷನ್ ನಲ್ಲೂ ಕೂಡ ಬಿಜೆಪಿ ತನ್ನದ್ದೇ ಆಗಿರುವಂತ ಒಂದು ಸಾಮರ್ಥ್ಯದಿಂದ ಮುನ್ನುಗ್ಲಿಕ್ಕೆ ಇದೊಂದು ಅವಕಾಶ ಆಯ್ತು. ಮತ್ ಎಲ್ಲಕ್ಕಿಂತ ಗಂಭೀರವಾದ ಏನು ಅಂತಂದ್ರೆ, ಈ ರಾಹುಲ್ ಗಾಂಧಿ ಇತ್ತೀಚೆಗೆ ಅಥವಾ ಕಳೆದ ಲೋಕಸಭಾ ಚುನಾವಣೆಯ ಹತ್ರ ಬಂದಾಗ್ಲಿಂದ ಅವ್ರು ಹೇಳ್ತಾ ಇರುವಂತ ಸುಳ್ಳುಗಳಿದೆಯಲ್ಲ, ಈ ದೇಶವನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿರೋದು, ಆನಂತರ ಮುಸಲ್ಮಾನರ ತುಷ್ಟೀಕರಣ ಮಾಡಿ ಅವ್ರು ಏನ್ ಕೇಳಿದ್ರು ಕೊಡ್ಬೇಕು, ಬಿಕಾಸ್ ಅವ್ರು ಎನ್ ಮಾಸಾಗಿ ನಮ್ಗೆ ವೋಟ್ ಮಾಡ್ತಾರೆ ಎನ್ನುವಂತ ಭರವಸೆ ಇರೋದು. ಇದೇನ್ ಲೋಕಸಭೆಯಲ್ಲಿ ಅವ್ರಿಗೆ ಈಲ್ಡ್ ಕೊಟ್ಟಿತ್ತೋ ಅದೇ ಆಧಾರದ ಮೇಲೆ ಅವ್ರಿಗೆ ಮತ್ತೆ ಹೋಗಿದ್ದಿದೆಯಲ್ಲ, ಆ ಕಾರಣಕ್ಕೆ ನನ್ಗನ್ಸುತ್ತೆ ಈ ಗೆಲುವನ್ನು ಅಕಸ್ಮಾತ್ ಇದನ್ನೇನಾದ್ರೂ ಸೋತಿದ್ದಿದ್ರೆ ಕಾಂಗ್ರೆಸ್ಸಿಗೆ ಅನ್ನಿಸ್ತಿತ್ತು ಮುಸಲ್ಮಾನರೇ ಗೆಲ್ಲಿಸ್ಕೊಡ್ತಾ ಇರೋದು ನಮ್ಗೆ ಎಲೆಕ್ಷನ್, ಅವ್ರ ಹಿಂದೆ ಹೋದ್ರೆ ನಾವು ಗೆಲ್ಲೋದ್ ಕಷ್ಟ ಅಂತ ಅವ್ರು ಭಾವಿಸ್ಬಿಟ್ಟಿದ್ರೆ ಎಲ್ಲ ಕಡೆಗಳಲ್ಲೂ ಈ ತುಷ್ಟೀಕರಣದ ರಾಜನೀತಿಯಿಂದಾಗಿ ಇಡೀ ದೇಶ ಅಸ್ತವ್ಯಸ್ತಗೊಳ್ತಾ ಇತ್ತು. ನನಗೆ ಅನ್ಸುತ್ತೆ ಕಾಂಗ್ರೆಸ್ಸಿನ ಈ ಓಟಕ್ಕೆ ಇದೇನ್ ಬ್ರೇಕ್ ಬಿಟ್ಟಿದೆ ಅದು ಬಹುಶಃ ಈ ದೇಶದ ಹಿತದೃಷ್ಟಿಯಿಂದ ಬಹಳ ಒಳ್ಳೇದಾಗಿದೆ ಅಂತ ನನಗೆ ಹರಿಯಾಣ ಗೆಲುವು ಆ ಕಾರಣಕ್ಕೆ ಬಹಳ ಖುಷಿ ಕೊಟ್ಟಿದೆ ಅಂತ. ಇನ್ ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಂದಾಗ ಜಮ್ಮು ಯಾವಾಗ್ಲೂ ನಮ್ ಜೊತೆ ಇತ್ತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಜಮ್ಮು ಕೂಡ ನಮ್ ಕೈ ಬಿಟ್ಟಿದ್ರ ಬಗ್ಗೆ ನಾವು ತುಂಬಾ ಮಾತಾಡ್ತಾ ಇದ್ವಿ. ಆದ್ರೆ ಈಗ ಪೂರ್ತಿ ಪ್ರಮಾಣದಲ್ಲಿ ಜಮ್ಮು ಕೈ ಹಿಡಿದಿರೋದು ಮತ್ತು ಕಾಶ್ಮೀರ ಆಸ್ ಯೂಶುವಲ್ ನ್ಯಾಷನಲ್ ಕಾನ್ಫರೆನ್ಸ್ ನ ಪರವಾಗಿ ನಿಂತಿರೋದು, ಆ ಪ್ರತ್ಯೇಕತಾವಾದದ ಪರಿಕಲ್ಪನೆ ಇರೋದು ಇವತ್ತಿಗೂ ಕಂಡು ಬರ್ತಾ ಇದೆ. ಅದು ಬಹಳ ವಿಶೇಷ ಅನ್ಸಲ್ಲ. ಬಟ್ ಹರಿಯಾಣ ಅಂತೂ ನನಗೆ ಏನು ಕೂತ ಜಾಗದಲ್ಲಿ ಕುಣಿಬೇಕು ಅಂತ ಅನ್ಸುವಷ್ಟು ಸಂತೋಷ ಕೊಡ್ತಿದೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಾವು ಜಮ್ಮು ಕಾಶ್ಮೀರದ ಈ 370 ವಿಧಿಯನ್ನ ರದ್ದುಗೊಳಿಸಿದ ನಂತರ, ಪ್ರತ್ಯೇಕ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ನಡೆದಂಥ ಚುನಾವಣೆ ಇದು, ದಶಕದ ನಂತರ ನಡೆದಂಥ ಚುನಾವಣೆ ಇದು ದೇಶಕ್ಕೊಂದು ಏನು ಸಂದೇಶವನ್ನ ಕೊಟ್ಟಿದೆ? ಬಿಜೆಪಿಯ ಪ್ರೋಗ್ರೆಸಿವ್ ಗೆಲುವು ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ಕಾಶ್ಮೀರದಲ್ಲಿ ನಾವು ಸೋತಿರೋದಿದೆಯಲ್ಲ, ಅದು ಮುಸಲ್ಮಾನರ ಸಹಜ ಮಾನಸಿಕತೆಯನ್ನು ತೋರಿಸುತ್ತೆ. ನಾನು ಕಾಶ್ಮೀರದ ಇನ್ಫ್ಯಾಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತ ಅನೇಕ ತರುಣರು, ಯಾರು ಕರ್ನಾಟಕದವರು ಕೆಲವರಿದ್ದಾರೆ, ಅವ್ರ ಜೊತೆ ಮಾತನಾಡುವಾಗ ಹೇಳ್ತಿದ್ರು ಕಾಶ್ಮೀರ ಬಹಳ ಕಷ್ಟ ನಮಗೆ. ಯಾಕೆ ಅಂತಂದ್ರೆ ಕಾಶ್ಮೀರದ ಜನರ ಮಾನಸಿಕತೆಯೇ ಒಂಥರ ವಿಚಿತ್ರವಾದ್ದು. ನಾನು ಕಳೆದ ಕೆಲವು ತಿಂಗಳ ಹಿಂದೆ ಹೋಗಿದ್ದೆ, ರಿಪಬ್ಲಿಕ್ ಅಲ್ಲೂ ಕೂಡ ಅದರ ಕುರಿತಂತ ಒಂದು ವರದಿ ಪ್ರಸಾರವಾಗಿತ್ತು. ನಾನು ಅಲ್ಲಿನ ಅನೇಕ ಜನರನ್ನು ಮಾತಾಡ್ತಿದ್ದೆ. ಮೇಲ್ನೋಟಕ್ಕೆ ಅಭಿವೃದ್ಧಿ ಆಗಿರೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು ಒಳಗೊಳಗೆ ಹೇಳ್ತಿದ್ರು ಇಲ್ಲೊಂದು ಕುದಿ ಇದೆ, ಇಲ್ಲೊಂದು ಬೆಂಕಿ ಇದೆ, ಇದು ಆರದ ಬೆಂಕಿ, ಹಿಂಗೆಲ್ಲ ಹೇಳ್ತಿದ್ರು. ಅಂದ್ರೆ ಅವ್ರಿಗೊಂದು ಈ ಪ್ರತ್ಯೇಕ, ಅಕಸ್ಮಾತ್ ನಾವೇನಾದ್ರೂ ಬಿಜೆಪಿ ಜೊತೆ ನಿಂತು ಬಿಟ್ರೆ ಇನ್ನು ಈ ಬೆಳವಣಿಗೆಯ ಧಾವಂತದಲ್ಲಿ ನಾವು ಕಾಶ್ಮೀರತೆಯನ್ನ ಕಳ್ಕೊಂಡ್ ಬಿಡ್ತೀವಿ ಅನ್ನುವಂತ ಒಂದು ಆತಂಕ ಅವ್ರೇನ್ ಹುಟ್ಟಿಸಲಾಗಿತ್ತು. ಬಹುಶಃ ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ. ಮತ್ತು ಕಾಂಗ್ರೆಸ್ಸಿಗೆ ಈ ತರ ಸುಳ್ಳುಗಳನ್ನ ಎದೆಯಲ್ಲಿ ತುಂಬೋದು ಬಹಳ ಕಷ್ಟ ಏನೂ ಅಲ್ಲ. ಅದ್ರ ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಬೇರೆ ಸೇರ್ಕೊಂಡಿರೋದ್ರಿಂದ ಅವರು ದೇಶದುದ್ದಕ್ಕೂ ಈ ಕೆಲಸವನ್ನು ಮಾಡಿದ್ದಾರೆ. ನಿಮ್ಗೆ ನೆನಪಿರ್ಬೇಕು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ದಲಿತರ ತಲೆಯೊಳಗೆ ಅವರೊಂದು ಹುಳ ಬಿಟ್ಟಿದ್ರು, ನರೇಂದ್ರ ಮೋದಿಗೆ 400 ಸೀಟ್ ಬಂದ್ರೆ ಅವರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಇದುವರೆಗೂ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿರೋ 106 ತಿದ್ದುಪಡಿ, ಅದರಲ್ಲಿ 75 ತಿದ್ದುಪಡಿಯನ್ನ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿರೋದು. ಆದ್ರೆ ಪದೇ ಪದೇ ಈ ತರದ ಸುಳ್ಳುಗಳನ್ನ ಹೇಳಿ ಜನರ ದಾರಿ ತಪ್ಪಿಸುವಂತ ಕಲೆ ಕಾಂಗ್ರೆಸ್ಸಿಗೆ ಚೆನ್ನಾಗಿ ಕರಗತವಾಗಿರೋದ್ರಿಂದ ಅಲ್ಲಿನ ಮುಸಲ್ಮಾನರಲ್ಲೂ ಹಿಂಗ್ ತುಂಬಿಸ್ಬಿಟ್ಟಿದ್ದಾರೆ. ಮತ್ ನಂಗೆ ಬಹಳ ಬೇಸರ ಇದೆ, ಮುಸಲ್ಮಾನರಿಗೆ ಪ್ರೋಗ್ರೆಸಿವ್ ಆಗಿ ಆಲೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಎಲ್ಲ ಕಡೆಗಳಲ್ಲೂ ಇದೇ ರೀತಿ ತಮ್ಮ ಮಜಹಬಿ ಕಾಮಿ ಅಂತ ನಾವೇನ್ ಹೇಳ್ತೀವಿ ಅದು ಮತಾಂಧವಾಗಿರುವಂತ ಆಲೋಚನೆಯನ್ನೇ ಮಾಡ್ತಾರೆ ಅನ್ನೋದು ಅಲ್ಲಿ ಸಾಬೀತಾಗಿದೆ. ಅಂದ್ರೆ ಆರ್ಟಿಕಲ್ 370 ತೆಗೆದ ನಂತರವೂ
ಅಲ್ಲಿನ ಮಕ್ಕಳು ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದ ನಂತರವೂ, ಅಲ್ಲಿ ಬದಲಾವಣೆ ಬಂದಿದೆ ಅಂತ ನಂತರವೂ ಕೂಡ ಅವರಲ್ಲಿ ಈ ಬದಲಾವಣೆ ಇಲ್ಲ ಅನ್ನೋದು ಬೇಸರದ ಸಂಗತಿ. ಬಟ್ ಬಿಜೆಪಿಯ ಈ ತರದ ರಿಕವರಿ ಅಲ್ಲಿ ಏನಿದೆ, ಜಮ್ಮುವಿನಲ್ಲಿ ಈ ತರದ ರಿಕವರಿ ನಿಜವಾಗ್ಲೂ ಅಪ್ರಿಸಿಯೇಟ್ ಮಾಡಬೇಕಾಗಿರುವಂತದ್ದು. ಹೆಮ್ಮೆಯಿಂದ ಈ ದೇಶದ ಪ್ರಧಾನಮಂತ್ರಿಯ, ಈ ದೇಶದ ಶೀರ್ಷ ನೇತೃತ್ವಕ್ಕೆ ಇರುವಂತ ಗೌರವ ಎಂಥದ್ದು ಅಂತ ಅರ್ಥ ಆಗ್ತಿದೆ. ಪೊಲಿಟಿಕಲಿ ನೋಡೋದಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರ ಇನ್ನೂ ಕೂಡ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ. NC ನ್ಯಾಷನಲ್ ಕಾನ್ಫರೆನ್ಸ್ 43 ಕ್ಷೇತ್ರಗಳಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ, ಬಿಜೆಪಿ 27. ಏನಾದ್ರೂ ಚಾನ್ಸಸ್ ಇದೆಯಾ ಅಲ್ಲಿ? 46 ಬಂದ್ರೆ ಐ ಥಿಂಕ್ ಮ್ಯಾಜಿಕ್ ನಂಬರ್ ಆಗುತ್ತೆ ಅಂತ ಅನ್ಕೋತೀನಿ. ಏನಾದ್ರೂ ಬಿಜೆಪಿಗೆ ಬೇರೆ ಏನಾದ್ರೂ ಸಾಧ್ಯತೆಗಳಿದೆಯಾ, ಮೈತ್ರಿ ಅಥವಾ ಬೇರೆ ಯಾವುದೇ ಮಾರ್ಗದಿಂದ ಅಲ್ಲಿ ಸರ್ಕಾರ ಹಿಡಿಯುವ ಸಾಧ್ಯತೆ ಇದೆಯಾ? ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಸೂಲಿಬೆಲೆ ಅವರೇ, ನೀವ್ ಹೇಳ್ದಾಗೆ ಅಲ್ಲಿ ಡೆಮಾಕ್ರಸಿಯನ್ನ ಎಸ್ಟಾಬ್ಲಿಷ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ 370 ನಂತರವೂ ಜನ ಬಂದು ವೋಟ್ ಮಾಡಿದ್ರು. ಮೊನ್ನೆ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಡೆಮಾಕ್ರಸಿ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಯಾರಿಗಾದ್ರೂ ಒಂದು ಆಸೆ ಹುಟ್ಟೋ ಆಗಿತ್ತು. ಸೊ ಸಹಜ ಸ್ಥಿತಿಗೆ ಜಮ್ಮು ಕಾಶ್ಮೀರ ತರೋದಕ್ಕೆ ಬಿಜೆಪಿಗೆ ಇನ್ನೊಂದು ಟರ್ಮ್ ಬೇಕಾಗತ್ತೆ ಅಂತ ಅನ್ಸುತ್ತೆ. ಸೊ ಏನಾದ್ರೂ ಸಾಧ್ಯತೆಗಳು ಕಾಣ್ತಿದ್ಯಾ? ಒಂದು ಐ ಡೋಂಟ್ ಥಿಂಕ್ ಜಮ್ಮು ಕಾಶ್ಮೀರದಾಗ ಎಲ್ಲರೂ ಮಾತನಾಡ್ತಾರೆ ಅಮಿತ್ ಶಾ ಏನಾದ್ರು ಮಾಡ್ತಾರೆ ಅಂತ, ಬಟ್ ಐ ಡೋಂಟ್ ಥಿಂಕ್ ಅವ್ರು ಈ ಕೆಲಸವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಡೆಮಾಕ್ರಸಿಗೆ ಅವಮಾನ ಮಾಡದಂತೆ ಅದು. ಈಗ ಒಂದು 43 ಸೀಟ್ ಅವ್ರು ಪಡ್ಕೊಂಡಿದ್ದಾರೆ, ಇನ್ನೊಂದು 8 ಸೀಟ್ ಕಾಂಗ್ರೆಸ್ ಇದೆ. ಅವ್ರು ಮ್ಯಾಜಿಕ್ ನಂಬರ್ ಇಬ್ರು ಸೇರ್ಕೊಂಡು ದಾಟ್ಬಿಟ್ಟಿದ್ದಾರೆ. ಮತ್ತೆ ಇವ್ರದ್ದು ಪ್ರೀಪೋಲ್ ಅಲಯನ್ಸ್ ಆಗಿದ್ರಿಂದ ಅವರು ಬಿಡುವಂತ ಲಕ್ಷಣಗಳು ಏನಿಲ್ಲ. ಮತ್ ನ್ಯಾಷನಲ್ ಕಾನ್ಫರೆನ್ಸ್ ತಾನು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿ ಜೊತೆಗೆ ಏನೋ ಸರ್ಕಸ್ ಮಾಡುತ್ತೆ ಅನ್ನುವಂತ ಪ್ರಕ್ರಿಯೆ ಇಂಪಾಸಿಬಲ್. ಬಿಕಾಸ್ ನಾನು ಕಾಶ್ಮೀರವನ್ನು ಚೆನ್ನಾಗಿ ಅರಿತಿದ್ದೀನಿ, ತುಂಬಾ ಸಲ ಕಾಶ್ಮೀರಕ್ಕೆ ಹೋಗಿ ನೋಡಿದ್ದೀನಿ. ಅಲ್ಲಿನ ಜನರ ಪ್ರತಿಕ್ರಿಯೆ ಅಥವಾ ಅಲ್ಲಿನ ಜನರ ಆಲೋಚನೆ ಹೇಗಿದೆ ಅಂತಂದ್ರೆ, ಬಿಜೆಪಿ ಜೊತೆಗೆ ಹೋಗೋದು ಅಂತಂದ್ರೆ ಅದು ಅವರ ಮತದೊಂದಿಗೆ ದ್ರೋಹ ಮಾಡದಂತೆ ಅಂತ. ನೀವು ಜಾಕಿರ್ ನಾಯ್ಕ್ ಪಾಕಿಸ್ತಾನದಲ್ಲಿ ಮಾತನಾಡ್ತಿರೋದು, ನಿನ್ನೆ ಮಾತಾಡಿರೋದನ್ನ ನೀವು ಕೇಳ್ಬೇಕು. ಜಾಕಿರ್ ನಾಯ್ಕ್ ಹೇಳ್ತಾನೆ ಇಂಡಿಯನ್ಸ್ ಬಹಳ ಒಳ್ಳೆಯವರು, ಮೋದಿನೇ ತಪ್ಪು ಮಾಡ್ತಿರೋದಷ್ಟೇ, ಅದು ಬಿಟ್ರೆ ಇಂಡಿಯನ್ಸ್ ಬಹಳ ಒಳ್ಳೆಯವರು ಅಂತಂದ್ರೆ ಅವರಿಗೆ ಬಿಜೆಪಿ ಅಂತಂದ್ರೆ ಅದು ಹಿಂದುತ್ವವಾದಿ ಪಾರ್ಟಿ. ಈ ಹಿಂದುತ್ವವಾದಿ ಪಾರ್ಟಿ ಏನಿದೆ ಇದರ ಜೊತೆಗೆ ಸೇರಿದ್ರೆ ಅವರು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ನ್ಯಾಷನಲ್ ಕಾನ್ಫರೆನ್ಸ್ ಈ ತಪ್ಪು ಮಾಡ್ಲಿಕ್ಕಿಲ್ಲ. ಸೊ ಈಗಾಗಲೇ ಪಿಡಿಪಿ ಅದನ್ನು ಮಾಡಿದ್ರಿಂದಾಗಿ 2 ಸೀಟಿಗೆ ಬಂದಿದೆ. ಕಾಂಗ್ರೆಸ್ ಗಿಂತ ಕಡಿಮೆ ಪಿಡಿಪಿ ಬರೋದಂದ್ರೆ ಪಿಡಿಪಿಯ ಕತೆ ಮುಗಿದಿದೆ ಅಂತ ಅರ್ಥ. ಈಗ ನ್ಯಾಷನಲ್ ಕಾನ್ಫರೆನ್ಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇರೋದು ಒಂದೇ ಮಾರ್ಗ, ಅದು ಪ್ರತ್ಯೇಕವಾಗಿಯೇ ಇರಬೇಕು. ಆದ್ರೆ ಅದು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಬಿಜೆಪಿ ಜೊತೆ ಕನೆಕ್ಟ್ ಆಗಿರ್ಬೇಕು. ಅವ್ರು ಒಳಗಿಂದ ಮಾಡಬಹುದು ಅಂತ ನನ್ಗನ್ಸುತ್ತೆ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಚಕ್ರವರ್ತಿ ಸೂಲಿಬೆಲೆ ಅವರೇ. ಇನ್ನಷ್ಟು ಆಸಕ್ತಿದಾಯಕ ಸಂಗತಿಗಳನ್ನ ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಹಾಗೆ ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ ನಮಸ್ಕಾರ. ಹರಿಯಾಣದ ಗೆಲುವು ಅತ್ಯಂತ ರೋಚಕವಾದ. ವಿಲ್ ಗೋ ಬ್ಯಾಕ್ ಟು ಚಕ್ರವರ್ತಿ ಸೂಲಿಬೆಲೆ ಅವರೇ, ಹರಿಯಾಣದ ವಿಚಾರಕ್ಕೆ ಬರೋದಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ನೆರೆಟಿವ್ಗಳನ್ನ ಕಟ್ಟುವ ಕೆಲಸಕ್ಕೆ ಹರಿಯಾಣ ಸಾಕ್ಷಿ ಆಯ್ತು. ಅದು ಕುಸ್ತಿಪಟುಗಳ ಪ್ರೊಟೆಸ್ಟ್ ಇರಬಹುದು, ರೈತರ ಪ್ರೊಟೆಸ್ಟ್ ಇರಬಹುದು. ಬಹಳ ದಿನಗಳ ಕಾಲ ನೆರೆಟಿವ್ ಕಟ್ಟೋದಕ್ಕೆ ಹರಿಯಾಣ ಭೂಮಿ ಬಳಕೆ ಆಯ್ತು. ಆದ್ರೆ ಈಗ ರಿಸಲ್ಟ್ ನಾವು ನೋಡ್ತಾ ಇದ್ರೆ ಬಿಜೆಪಿ ಪರವಾಗಿ ಬಂದಿದೆ. ವಾಟ್ ಮೇಡ್ ಬಿಜೆಪಿ ಟು ವಿನ್ ದೇರ್ ಅಂತ ಅನ್ಸುತ್ತೆ ನಿಮ್ಗೆ? ಒಂದು ನನ್ಗನ್ಸುತ್ತೆ, ಅಥವಾ ಬಿಜೆಪಿಯ ನೀವು ಯಾವ್ದೋ ನೋಡಿದಾಗ್ಲು ನರೇಂದ್ರ ಮೋದಿ ಒಂದ್ಸಲ ಮಾತನಾಡ್ತಾ ಹೇಳಿದ್ರಲ್ಲ, ಇದು ಓವರ್ ನೈಟ್ ಆಗುವಂತ ಕೆಲಸ ಅಲ್ಲ, ವಿ ವರ್ಕ್ ಹಾರ್ಡ್ ಆನ್ ಗ್ರೌಂಡ್ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಅನೇಕ ಬಾರಿ ನರೇಟಿವ್ ನೀವು ಏನಕ್ಕೆ ಕಟ್ಟಿಕೊಡೋ ಪ್ರಯತ್ನ ಮಾಡಬಹುದು, ಆದ್ರೆ ಆನ್ ಗ್ರೌಂಡ್ ಕಾರ್ಯಕರ್ತರ ಜೊತೆ ವಿಶ್ವಾಸವನ್ನು ಇಳಿಸ್ಕೊಂಡು ಗಳಿಸುವಂತ ರೀತಿ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಂತ. ಮತ್ತೆ ಎರಡನೇದು, ಯಾವಾಗ ಯಾವ್ದಾದ್ರು ಒಂದು ಪಕ್ಷಕ್ಕೆ ನಾವು ಸೋಲ್ತೀವಿ ಅಂತ ಭಯ ಬರುತ್ತಲ್ಲ, ಆಗ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಸೋಲ್ತೀವಿ ಅಂತ ಅನ್ನಿಸದೆ ಹೋದ್ರೆ ಆ ಹಾರ್ಡ್ ವರ್ಕ್ ಇರೋದಿಲ್ಲ ಅಂತ. ಸೊ ಅದು ನಮ್ಗೆ ಗಂಭೀರವಾಗಿ ಗಮನಿಸಬೇಕಾಗಿರುವಂತ ಸಂಗತಿ. ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಒಂಥರ ಕಂಪ್ಲಾಸೆನ್ಸಿಯಲ್ಲಿದ್ರು, ಆರಾಮಾಗಿ ತೃಪ್ತಿಕರವಾಗಿ ನಮ್ಗೇನ್ ಸಮಸ್ಯೆ ಇಲ್ಲ, ಗೆದ್ಬಿಡ್ತೀವಿ ಅನ್ನುವಂತ ಭಾವನೆಯಲ್ಲಿ. ಆದ್ರೆ ಗೆಲ್ಲಬೇಕು ಅನ್ನುವ ತುಡಿತದಿಂದ ಕೆಲಸ ಮಾಡಿದ್ಯಲ್ಲ, ಅದು ಬೋತ್ ಇನ್ ಜಮ್ಮು ಕಾಶ್ಮೀರ್ ಮತ್ತು ಹರಿಯಾಣದಲ್ಲಿ ಹೇಗ್ ಕೆಲಸ ಆಗಿದೆ ಅಂತಂದ್ರೆ, ಅನೇಕ ಅಲ್ಲಿ ಕೆಲಸ ಮಾಡಿರುವಂತ ಕಾರ್ಯಕರ್ತರು ಹೇಳ್ತಿದ್ರು, ನೀವು ಯಾರು ಎಕ್ಸಿಟ್ ಪೋಲ್ ಅನ್ನು ನಂಬೇಡಿ, ಎಕ್ಸಿಟ್ ಪೋಲ್ ಉಲ್ಟಾ ಆಗುತ್ತೆ ಅಂತ. ಟು ಬಿ ಫ್ರಾಂಕ್, ಎಕ್ಸಿಟ್ ಪೋಲ್ಗಳನ್ನು ನೋಡಿದ ನಂತರ ನಮಗೂ ಭರವಸೆ ಹಾರೋಗಿತ್ತು. ಹರಿಯಾಣ ಕಳ್ಕೊಳ್ತೀವಿ, ಜಮ್ಮು ಕಾಶ್ಮೀರ ಮಾನ ಉಳಿಸ್ಕೊಳ್ಬಹುದೇನೋ ಅನ್ನೋ ತರ ಇತ್ತು. ಆದ್ರೆ ಬೆಳಗಿನ ನಂತರದ ರಿಸಲ್ಟ್ ನೋಡ್ತಾ ಇರುವಾಗ ಅನ್ನಿಸ್ತಿತ್ತು ಏನೋ ಒಂದು ಬದಲಾವಣೆ ಇದೆ ಅಂತ. ಇದು ಮೊದಲನೇದು. ಇನ್ ಎರಡನೇದು, ಆ ಭೂಮಿಯಲ್ಲಿ ಅವ್ರು ಎಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಆ ಕುಸ್ತಿಪಟುಗಳನ್ನು ಬಳಸಿದ್ರು. ನಿಮ್ಗೆ ಗೊತ್ತಿದೆ, ಆಕೆಯನ್ನು ಎಲೆಕ್ಷನ್ ಕಾಂಗ್ರೆಸ್ ತಗೊಂಡ್ರು. ಬಹುಶಃ ನನ್ಗನ್ಸುತ್ತೆ ವಿನೇಶ್ ಫೋಗಟ್ನ ಕಾಂಗ್ರೆಸ್ ತೆಗೆದುಕೊಳ್ಳದೆ ಹೋಗಿದ್ರೆ ಅದೊಂದು ನೆಗೆಟಿವ್ ಆಗಿರುವಂತ ಇಂಪ್ಯಾಕ್ಟ್ ಇರ್ತಿತ್ತು. ಆಕೆ ಕಾಂಗ್ರೆಸ್ ಹೋಗಿರೋದು ಬಹುಶಃ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದೊಂದು ಕಾನ್ಸ್ಪಿರಸಿ ಅನ್ನೋದು ಅಲ್ಲಿ ಜನಕ್ಕೆ ಅರ್ಥ ಆಗಿದ್ದಿರ್ಬೋದು. ಇನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ, ಈ ಒಟ್ಟಾರೆ ರೈತರ ಪ್ರೊಟೆಸ್ಟ್ ನಲ್ಲಿ ಪಂಜಾಬಿನಿಂದ ದೊಡ್ಡ ಪ್ರಮಾಣದಲ್ಲಿ ಸಂಖ್ಯೆಯನ್ನು ತರಲಾಗಿತ್ತು ಮತ್ತು ಖಾಲಿಸ್ತಾನಿ ಬೆಂಬಲಿಗರು ತಗೊಂಡು ಬಂದಿದ್ರು. ಆದ್ರೆ ಹರಿಯಾಣ ಜನ ಅದರಲ್ಲಿ ಕೆಲವರು ಮಾತ್ರ ಇದ್ರು, ಉಳಿದಂತೆ ಎಲ್ಲರೂ ಈ ಕಡೆಗಿದ್ರು ಅನ್ನುವಂಥದ್ದು ಈ ರಿಸಲ್ಟ್ ನೋಡಿದ್ರೆ ಸ್ಪಷ್ಟವಾಗುತ್ತೆ.
ಅಲ್ಟಿಮೇಟ್ಲಿ ಮತದಾರ ಪ್ರಭು ಏನ್ ನಿರ್ಧಾರ ಮಾಡ್ತಾನೋ ಅದೇ ಫೈನಲ್ ಆಗಿರೋದ್ರಿಂದ ಕಾಂಗ್ರೆಸ್ ನ ಎಲ್ಲ ನರೇಟಿವ್ ಸತ್ತೋಗಿದೆ ಅಂತ ನಾನು ಒಂದೇ ಒಂದ್ ಮಾತನ್ನ ಇಲ್ಲಿ ನೆನ್ಪಿಸ್ಕೋಬೇಕು. ಈ ಹರಿಯಾಣದ ಚುನಾವಣೆಯ ಕುರಿತಂತೆ ಯೋಗೇಂದ್ರ ಯಾದವ್ ಯಾರನ್ನ ಈ ಎಲೆಕ್ಷನ್ ರಿಸಲ್ಟ್ ಗಳ ಕುರಿತಂತೆ ಪರ್ಫೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡ್ತಾನೆ ಅಂತ ಹೇಳ್ತಾರೋ ಆ ಯೋಗೇಂದ್ರ ಯಾದವ್ ಹೇಳಿದ್ದ, ಈ ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಗಾಳಿ ಬೀಸುತ್ತೆ ಅಥವಾ ಕಾಂಗ್ರೆಸ್ಸಿನ ಆಂಧಿ ಬಿರುಗಾಳಿ ಬರಬಹುದು ಅಥವಾ ಕಾಂಗ್ರೆಸ್ಸಿನ ಸುನಾಮಿನೇ ಬರಬಹುದು ಅಂತ. ಅಂದ್ರೆ ಕಾಂಗ್ರೆಸ್ ಬರೋದ್ ಖಾತ್ರಿ ಅಂತ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಇವತ್ತು ನೋಡಿದ್ರೆ ಕಾಂಗ್ರೆಸ್ ಧೂಳಿಪಟವಾಗಿದೆ. ಆ ಧೂಳಿಪಟದ ಸ್ಥಿತಿ ಹೇಗಿದೆ ಅಂತಂದ್ರೆ ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸುಪ್ರಿಯಾ ಶ್ರೀನಾಥೆ ಮಾತಾಡ್ತಿದ್ದು ನಾನು ಕೇಳಿದ್ದೀನಿ. ನಾನು 5-6 ದಿನ ಹರಿಯಾಣದಲ್ಲಿದ್ದೆ. ಈ 15ರಿಂದ 20 ಸೀಟು ಬಿಜೆಪಿ ಕ್ರಾಸ್ ಮಾಡಿದ್ರೆ ನನ್ನ ಹೆಸರನ್ನು ಬದಲಾಯಿಸ್ಕೊಳ್ತೀನಿ ಅಂತ. ಇವತ್ತು ಆಶ್ಚರ್ಯ ಅನ್ಸುತ್ತೆ ನನಗೆ, ಎಲ್ಲ ಸೆಫಾಲಜಿಸ್ಟ್ಗಳು ಹೇಳಿದ ಮಾತನ್ನ ಮೀರಿ ಅಲ್ಲಿನ ಜನ ಬಿಜೆಪಿನ ಆಯ್ಕೆ ಮಾಡಿದ್ದಾರೆ. ಮತ್ತೊಂದು ಅತ್ಯಂತ ಪ್ರಮುಖವಾದ ಸಂಗತಿ, ಹರಿಯಾಣದಲ್ಲಿ ಎಲೆಕ್ಷನ್ ಪ್ರಚಾರ ಮಾಡುವಾಗ ನರೇಂದ್ರ ಮೋದಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಾವು ಎಡವಟ್ ಮಾಡಿಕೊಂಡು ಒಗ್ಗಟ್ಟಾಗಿರೋದನ್ನ ಕಳ್ಕೊಂಡ್ರೆ, ಹಿಂದೂಗಳಿಗೆ ಎಸ್ಪೆಷಲಿ ಒಗ್ಗಟ್ಟಾಗಿರೋದನ್ನ ಕಳ್ಕೊಂಡ್ರೆ ಈ ದೇಶ ಮತ್ತೆ ಛಿದ್ರವಾಗುತ್ತೆ, ಹುಷಾರಾಗಿರಬೇಕು ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂತಹ ಪರಿಕಲ್ಪನೆಯಿಂದ ಹೊರಗೆ ಬಂದು ತನ್ನ ಮೂಲ ಸಿದ್ಧಾಂತವಾಗಿರುವಂತ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗೆ ಬಂದಿರೋದ್ರಿಂದ, ಮುಸಲ್ಮಾನರೇ ಅದಕ್ಕೆ ತಯಾರಿ ಮಾಡಿಕೊಟ್ಟಿರೋದ್ರಿಂದ ನನ್ಗನ್ಸುತ್ತೆ ಬಿಜೆಪಿಯ ಹೊಸ ಪರ್ವ ಹರಿಯಾಣದಿಂದ ಆರಂಭವಾಗಿದೆ ಮತ್ತು ಇಡೀ ದೇಶವನ್ನ ಮತ್ತೊಮ್ಮೆ ಇದು ವ್ಯಾಪಿಸಿಕೊಳ್ಳುತ್ತೆ ಅಂತ ನನ್ಗನ್ಸುತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಈಗ ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ, ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಂದ್ರೆ, ಅಲ್ಲಿ 370 ರದ್ದು ಮಾಡಿದ್ದು ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಬಿಜೆಪಿಯ ಈ ಪ್ರೋಗ್ರೆಸಿವ್ ತನ್ನ ಬಲವೃದ್ಧಿ ಇದೆಯಲ್ಲ ಇದು 370 ರದ್ದು ಮಾಡಿದ್ರಿಂದಾಗಿ ಆಗಿದೆ ಅಂತ ಅನ್ಸುತ್ತಾ? ಓವರ್ ಆಲ್ ಆಗಿ ಬಿಜೆಪಿಯಲ್ಲಿ ಗೆಲ್ಲೋದಕ್ಕಾಗಿಲ್ಲ, ಅಲ್ಲಿ ಅಧಿಕಾರ ಅಥವಾ ಸರ್ಕಾರ ರಚನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು, ಇದು ಯಾವ ರೀತಿ ತಿಳ್ಕೋಬೇಕು ಅಂತ? ನಾನು ಒಂದೇ ಮಾತಲ್ಲಿ ಹೇಳ್ಬೋದು ಅಂತಂದ್ರೆ, ಗೊತ್ತಿಲ್ಲ ನೀವುಗಳೆಲ್ಲ ಹೇಗ್ ಸ್ವೀಕರಿಸ್ತಿರೋ ಈ ಸಿದ್ಧಾಂತಗಳು, ಇವೆಲ್ಲವೂ ಏನಿದೆಯಲ್ಲ, ಈ ಪಾಲಿಸಿಗಳು, ಇದರಿಂದಾಗಿ ಇಂಥ ಬದಲಾವಣೆ ಬಂತು, ಅದರಿಂದಾಗಿ ಅಂತ ಬದಲಾವಣೆ ಬಂತು, ಇವೆಲ್ಲವೂ ನಮ್ಗೆ ಟಿವಿ ರೂಮ್ಗಳಲ್ಲಿ ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅತಿ ಶ್ರೇಷ್ಠವಾಗಿರುವಂತ ಯೋಜನೆಗಳನ್ನು ತೆಗೆದುಕೊಂಡು ಬಂದ್ರು ಜನ ಧಿಕ್ಕರಿಸುವಂತ ಸಾಧ್ಯತೆಗಳೇನು ಕಡಿಮೆ ಇಲ್ಲ. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಮಾಡಿರುವ ಸಾಧನೆಯ ಲೆಕ್ಕಕ್ಕೆ ಅವರಿಗೆ 400 ಸೀಟ್ ಕೊಟ್ರೆ ಕಡಿಮೆ ಇತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ. ಆದ್ರೆ 240ಕ್ಕೆ ನಾವು ಎಂಡ್ ಮಾಡುವಂತೆ ಮಾಡ್ಬಿಟ್ವಿ ಅವರಿಗೆ. ಆ ದೃಷ್ಟಿಯಿಂದ ನಾನು ಹೇಳೋದಾದ್ರೆ, ಅಲ್ಟಿಮೇಟ್ಲಿ ಆನ್ ಗ್ರೌಂಡ್ ಕಾರ್ಯಕರ್ತ ಹೇಗ್ ಕೆಲಸ ಮಾಡ್ತಾನೋ, ಜನರನ್ನ ಹೇಗ್ ಕನ್ವಿನ್ಸ್ ಮಾಡ್ತಾನೋ, ಅದು ಬಹಳ ಇಂಪಾರ್ಟೆಂಟ್ ಅಂತ. ಈ ಬಿಜೆಪಿ ಏನ್ ಮಾಡ್ತು, ಅಲ್ಲಿನ ಮುಖ್ಯಮಂತ್ರಿಗಳು ಯಾರ ಬಗ್ಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇತ್ತು. ಅಭಿಪ್ರಾಯ ಅಂದ್ರೆ ಇನ್ಫ್ಯಾಕ್ಟ್ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಒಳ್ಳೆ ಗ್ರೌಂಡ್ ನಿರ್ಮಾಣ ಮಾಡ್ಕೊಟ್ಟಿದ್ರು. ಆದ್ರೆ ಜನರಲ್ಲಿ ಅವ್ರ ಪಾಪ್ಯುಲಾರಿಟಿ ಕಡಿಮೆ ಇದ್ದಿದ್ರಿಂದ ಅವ್ರನ್ನ ಚೇಂಜ್ ಮಾಡಿ ಮತ್ತೊಬ್ಬರನ್ನ ತಗೊಂಡ್ ಬಂತು, ಅಲ್ಲಿನ ಅಧ್ಯಕ್ಷನ ಚೇಂಜ್ ಮಾಡ್ತು, ಉಪಾಧ್ಯಕ್ಷನ ಚೇಂಜ್ ಮಾಡ್ತು. ಅಂದ್ರೆ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸವನ್ನು ಹುಟ್ಟಿಸ್ತು. ಎಸ್, ನಾವ್ ನಿಮ್ ಜೊತೆ ಇದ್ದೀವಿ, ನಿಮ್ಮ ಮಾತುಗಳನ್ನ ನಾವು ಕೇಳ್ತೀವಿ ಅಂತ ಯಾವಾಗ ಬಿಜೆಪಿಯ ಟಾಪ್ ಕ್ಲಾಸ್ ಹೇಳಲಿಕ್ಕೆ ಶುರು ಮಾಡ್ತೋ, ಆಗ ಕಾರ್ಯಕರ್ತರಿಗೆ ಅನ್ನಿಸ್ತು ಇದು ನಾವು ಕೆಲಸ ಮಾಡಬೇಕು ಅಂತ. ಆಗ ಅವರು ಪೂರ್ತಿ ಪ್ರಮಾಣದಲ್ಲಿ ಇಳಿದು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದರ ಪರಿಣಾಮ ನಾವು ಹರಿಯಾಣದಲ್ಲಿ ನೋಡ್ತೀವಿ ಅಂತ. ಜಮ್ಮು ಕಾಶ್ಮೀರದಲ್ಲೂ ಅದನ್ನೇ ನೀವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಕೂಡ ನಾವು ಸೋಲ್ತೀವಿ ಅಂತಂದಾಗ, ಅಥವಾ 370 ಆರ್ಟಿಕಲ್ ನ ವಿಚಾರದ ಮೇಲೆ ನಾವು ಕೆಲಸ ಮಾಡಬೇಕು ಅಂತ ಗೊತ್ತಾದಾಗ ಜಮ್ಮುವಿನಲ್ಲಿ ವ್ಯಾಪಕವಾದ ಕೆಲಸ ನಡೀತು. ಆಮೇಲೆ ಎರಡನೇದು, ಲೋಕಸಭಾ ಚುನಾವಣೆಯಲ್ಲಿ ಮುಸಲ್ಮಾನರು ಒಟ್ಟಾಗಿ ವೋಟ್ ಮಾಡಿದ್ರಲ್ಲ, ಅದು ಡೆಫಿನೆಟ್ಲಿ ಹಿಂದೂಗಳಲ್ಲಿ ಒಂದು ಆತಂಕವನ್ನು ಹುಟ್ಟಿಸಿದೆ. ಈ ಮುಸಲ್ಮಾನರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಾವು ಒಗ್ಗಟ್ಟಾಗಬಲ್ಲರಾದ್ರೆ ನಾವು ರಾಷ್ಟ್ರದ ಹಿತಕ್ಕೋಸ್ಕರ ಯಾಕೆ ಒಗ್ಗಟ್ಟಾಗಬಾರದು ಅಂತ ಹಿಂದೂಗಳಿಗೆ ಅನ್ಸಿದ್ದಿದೆಯಲ್ಲ, ಇದು ಡೆಫಿನೆಟ್ಲಿ ನಮ್ ಜಮ್ಮುವಿನಲ್ಲಿ ಎದ್ದು ಕಾಣುತ್ತೆ. ಮತ್ತು ಇವತ್ತು ಜಮ್ಮುವಿನ ಜನ ಬಹಳ ಖುಷಿ ಪಟ್ಟಿರ್ತಾರೆ. ಯಾಕೆ ಅಂತಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಗೆ ಇಡೀ ಮುಸಲ್ಮಾನರು ಒಗ್ಗಟ್ಟಾಗಿ, ಅವ್ರು PDPಗೂ ಕೊಟ್ಟಿಲ್ಲ, ಮತ್ತು ಯಾರ್ಯಾರು ಪ್ರತ್ಯೇಕತಾವಾದಿಗಳು ಅಂತ ನಿಂತ್ಕೊಂಡಿದ್ರು ಅವರಿಗೂ ವೋಟ್ ಆಗದೆ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಒಗ್ಗಟ್ಟಾಗಿ ಗೆಲ್ಸಿದ್ದಾರೆ ಅಂತಂದ್ರೆ ಅವ್ರಿಗೊಂಥರ ಫತವಾ ಕೊಟ್ಟಂಗೆ ಕೊಡ್ಲಾಗಿದೆ, ನೀವು ಇವ್ರಿಗೆ ವೋಟ್ ಮಾಡ್ಬೇಕು ಅಂತ. ಇದನ್ನ ಹಿಂದೂ ಗಮನಿಸ್ತಾನೆ ಅಂತ ನಂಗೆ ಅದಕ್ಕೆ ಅನ್ಸೋದು, ಈ ಪಾಲಿಸಿಗಳೆಲ್ಲ ಒತ್ತಟ್ಟಿಗಾದ್ರೆ ಜನರ ಮೈಂಡ್ ಅನ್ನ ನಿರ್ಣಯಿಸಬಲ್ಲಂತ ಸಂಗತಿಗಳು ಬೇರೆನೇ ಇರ್ತವೆ ಆನ್ ಗ್ರೌಂಡ್ ಅಂತ ನನ್ಗನ್ಸತ್ತೆ ವೈಯಕ್ತಿಕವಾಗಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರೇ, ದೇಶದ ದೃಷ್ಟಿಯಿಂದ ನಾವು ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಕಾಂಗ್ರೆಸ್ ಕರ್ನಾಟಕ, ಹಿಮಾಚಲ್ ಪ್ರದೇಶ್ ಮತ್ತು ತೆಲಂಗಾಣ 3 ರಾಜ್ಯಗಳಿಗೆ ಸೀಮಿತ ಆಗ್ತಾ ಇದೆ. ಈಗ ನೀವು ಹೇಳಿದಾಗೆ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸರ್ಕಾರ ಮಾಡಬಹುದು. ಮುಂದೆ ಪಾಲಿಸಿ ಅಂತ ಬಂದಾಗ ಅದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬಹುದು ಅಥವಾ CANRC ಇನ್ನಷ್ಟು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಇರಬಹುದು. ಇಂಥದ್ದನ್ನ ತರೋದಾದರೆ ಅಥವಾ ಇನ್ನೂ ಬೇರೆ ಯಾವುದೇ ಪಾಲಿಸಿಗಳನ್ನ ತರೋದಾದರೆ
ಎಲ್ಲೋ ಒಂದ್ ಕಡೆ ಇನ್ನಷ್ಟು ಅಪ್ಪರ್ ಹ್ಯಾಂಡ್ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಇದೆಯಾ ಬಿಜೆಪಿಗೆ ಅನ್ನುವಂಥದ್ದು ಒಂದು. ಎರಡನೇದು, ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಇವತ್ತಷ್ಟೇ ಎಲ್ಲಾ ನಾಯಕರು ಹೇಳಿದ್ರು ಕಾಂಗ್ರೆಸ್ಗೆ ಅಪ್ಪರ್ ಹ್ಯಾಂಡ್ ಸಿಗ್ತಾ ಇದೆ, ಕಾಂಗ್ರೆಸ್ ನರೇಟಿವ್ಸ್ ಗೆಲ್ತಾ ಇದೆ. ಅದು ಯಾಕಾಗಿ ಹೇಳಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರು ದೇ ಆರ್ ಈವನ್ ಮೋರ್ ಕಾನ್ಫಿಡೆಂಟ್ ನಾವು. ವೈ ಐ ಡೋಂಟ್ ನೋ. ಅದು ಅವರ ಹೇಳಿಕೆ ಸತ್ಯ ಅಂತ ನಿಮ್ಗೆ ಅನ್ಸುತ್ತಾ, ಹೇಗೆ? ಒಂದು ಬಿಜೆಪಿ ಅಪರ್ ಹ್ಯಾಂಡ್ ಅಂತೂ ಡೆಫಿನೆಟ್ಲಿ ಹೌದು. ಅಪರ್ ಹ್ಯಾಂಡ್ ಹೆಂಗೆ ಅಂತಂದ್ರೆ ಒಂದು ಈಗ ಅವ್ರಿಗೆ ಅರ್ಥ ಆಗಿದೆ ಹಿಂದುತ್ವದ ಆಧಾರದ ಮೇಲೆ ನಡೆಯೋದೇ ಒಳ್ಳೇದು ಅಂತ. ನರೇಂದ್ರ ಮೋದಿ ಅವರು ಒಂದಷ್ಟು ದಿನಗಳ ಕಾಲ, ಅಥವಾ ನಾನು ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಬಿಜೆಪಿಯು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಎನ್ನುವಂತ ಈ ಭಾವನೆಯಲ್ಲಿ ಮುಳುಗೋಗಿತ್ತಲ್ಲ, ಅದು ಹಿಂದೂಗಳನ್ನ ಕಡೆಗಣಿಸ್ತಾ ಇದೆ ಅಂತ ಅನ್ಸಿತ್ತು. ಬಟ್ ಬಿಜೆಪಿ ಈಸ್ ಬ್ಯಾಕ್ ಆನ್ ಇಟ್ಸ್ ಟ್ರ್ಯಾಕ್. ನೀವು ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ಈಗ ಅಗ್ರೆಸಿವ್ ಆಗಿ ಅವರು ಮೂವ್ ಮಾಡ್ತಾ ಇರೋದು, ನೀವು ಗುಜರಾತ್ ನಲ್ಲಿ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇರೋದು, ಮಹಾರಾಷ್ಟ್ರದಲ್ಲಿ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇರೋದು ನೋಡಿದ್ರೆ ಮುಸಲ್ಮಾನರು ನೀವು ನಮ್ಮನ್ನ ಟಾರ್ಗೆಟ್ ಮಾಡಿ ಅವರೇ ಬಂದು ಹೇಳ್ಕೊಳ್ಳೋ ತರ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಯಾವ್ದಾದ್ರೂ ಆಗ್ಲಿ ತನ್ನ ಜಾತಿಯನ್ನ ಹಿಡ್ಕೊಂಡು ವೋಟ್ ಮಾಡುವಂತ ಯಾವ ಪ್ರಕ್ರಿಯೆ ಯಾವತ್ತೂ ಒಳ್ಳೇದಲ್ಲ. ಆದ್ರೆ ಮುಸಲ್ಮಾನರು ಹಂಗೆ ಎನ್ಮಾಸಾಗಿ ಏನ್ ಮಾಡ್ತಿದ್ದಾರೋ ಅದು ಬಿಜೆಪಿಯನ್ನ ಎಲ್ಲರಿಗೂ ಆಗಿರುವಂತ ಪಾರ್ಟಿಯಿಂದ ಮತ್ತೆ ಹಿಂದೂಗಳದ್ದು ಎನ್ನುವಂತ ದೃಷ್ಟಿಯಿಂದ ತನ್ನ ತಾನು ರೂಪಿಸಿಕೊಳ್ಳುವಂತ ಅನಿವಾರ್ಯತೆಗೆ ಕಾಂಗ್ರೆಸ್ ಮತ್ತು ಮುಸಲ್ಮಾನರು ಸೃಷ್ಟಿಸಿದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಡೆಫಿನೆಟ್ಲಿ ಅಪರ್ ಹ್ಯಾಂಡ್ ಇನ್ನು ಮುಂದೆ ಬಿಜೆಪಿಗಿದೆ, ಎಲ್ಲಾದ್ರೂ ಬಿಜೆಪಿಗಿದೆ. ಹೀಗಾಗಿ ಅವ್ರು ನೆಕ್ಸ್ಟ್ ಏನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಿದ್ದಾರೆ, ವಿಶೇಷವಾಗಿ ವಕ್ಫ್ ಆಕ್ಟ್ ಅನ್ನು ರದ್ದು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ಇನ್ನೂ ಹೆಚ್ಚು ಬೂತ್ ಸಿಗುತ್ತೆ. ಮತ್ತೆ ಹಿಂದೂಗಳು ಇಷ್ಟು ಬಲವಾಗಿ ಜೊತೆಯಲ್ಲಿ ನಿಲ್ತಿದ್ದಾರೆ ಅಂತಂದ್ರೆ ನಾವು ಡೆಫಿನೆಟ್ಲಿ ಇದ್ರ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಲಿಕ್ಕೆ ಹೊರಡ್ತಾರೆ. ಅದನ್ನ ಮಾಡಿಯೇ ಮಾಡ್ತಾರೆ. ಮತ್ತು ವಕ್ಫ್ನ ಆಧಾರದ ಮೇಲೆ ಎಲ್ಲೆಲ್ಲಿ ಮುಸಲ್ಮಾನರು ಆಸ್ತಿಯನ್ನ ಕಬಳಿಸಿದ್ದಾರೋ, ಹಿಂದೂಗಳದ್ದು, ದೇವಸ್ಥಾನಗಳದ್ದು, ಊರಿನದ್ದು, ಗೋಮಾಳಗಳದ್ದು, ಅದನ್ನೆಲ್ಲ ವಾಪಸ್ಸು ಸರ್ಕಾರ ತೆಗೆದುಕೊಳ್ಳುವಂತ ಪ್ರಕ್ರಿಯೆ ಆಗುತ್ತೆ. ಇದೊಂದು ಬದಲಾವಣೆ ಡೆಫಿನೆಟ್ಲಿ ತರ. ರೈಟ್.